ಏನತ್ತಯ್ಯ ಚೆನ್ನಾಗಿ ಕಾಣುತ್ತೆ ಸುಂದರಿ. ಅಲ್ಲಿ ನನ್ನೇ ನೋಡೋದು, ನೋಡಿ ನನ್ನ ಬಗ್ಗೆ ಗಮನನೇ ಇಲ್ಲ. ಹಾಂ, ಬರೀ ಮೇಕಪ್ ಚೆನ್ನಾಗಿದೆಯಾ, ಕೂದಲು ಕರೆಕ್ಟ್ ಆಗಿದೆಯಾ, ನಿಮ್ಮ ಅಕ್ಕ ಚೆನ್ನಾಗಿ ಕೊಟ್ರೆ ನಾನು ಚೆನ್ನಾಗಿ ಕೊಟ್ಟನ. ನೀವೇ ಆ್ಯಕ್ಚುಲಿ ಯಾರು ಹುಡುಗಿ ಯಾರು ಹುಡುಗ ನನ್ನ ನೀವು ಅಂದ್ಕೊಳ್ಳಿ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಏನು ಮಾಡ್ತಿದ್ದೀವಿ ಹೇಳಿ, ನಾವು ಏನು ಮಾಡ್ತಿದ್ದೀವಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲ, ಇವತ್ತಿನ ದಿನದಲ್ಲಿ ಏನು ಮಾಡ್ತೀವಿ ಹೇಳಿ, ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದೀವಿ ಗೈಸ್. ಇವತ್ತು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್. ನಮ್ಮ ಅಂತ ಹೇಳಿದ್ರೆ ನಾನು ಮದುವೆ ಆಗೋ ಹುಡುಗಿ ಪ್ರೀ ವೆಡ್ಡಿಂಗ್ ಶೂಟು. ಸೊ ಅದನ್ನ ವಿಟ್ನೆಸ್ ಮಾಡೋದಕ್ಕೆ, ಅದನ್ನ ಕಣ್ಣಾರೆ ನೋಡೋದಕ್ಕೆ ನಮ್ಮ ಮಮ್ಮಿ ಬರ್ತಾ ಇದ್ದಾರೆ. ಸೊ ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಮನೆಯಿಂದ ಹೊರಟಿದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪು ನಾನು ಮದುವೆ ಆಗೋ ಹುಡುಗಿ ಇದ್ದಾಳಲ್ಲ ಅವ್ರ ಮನೆ. ಸೊ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಅದಾದಮೇಲೆ ಸ್ಪಾಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಫೋಟೋಗ್ರಾಫರ್ ಆಲ್ರೆಡಿ ಫೋನ್ ಮಾಡ್ತಾರೆ, ಲೇಟ್ ಆಯಿತು ಅಂತ. ಆ್ಯಸ್ ಯೂಶ್ವಲ್ ಇವತ್ತು ನಾನು ಲೇಟು, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಆಯ್ತವೆಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅದು ಇದೆಲ್ಲ ತೊಗೊಂಡು ಹೋಗೋದಕ್ಕೆ ಆಗ್ತವೆ, ಟೈಮ್ ಹಿಡಿಯುತ್ತೆ. ಸೊ ಎನಿವೆ, ಲೊಕೇಶನ್ ಯಾವ್ದು ಏನು ಎಲ್ಲ ನೋಡಿರಂತೆ. ಇವತ್ತಿನ ದಿನ ನಮ್ದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ನಿದ್ದೆ ಕಣ್ಣು ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ನೆನ್ನೆ ರಾತ್ರಿನೂ ಒಂದು ದೊಡ್ಡ ಸರ್ಕಸ್ ಆಗೋಯ್ತು. ಬೇಕಾಗಿರೋ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ, ಶೂಸ್ ಪರ್ಚೇಸ್ ಮಾಡೋದಕ್ಕೆ ಹುಡುಕಾಡ್ಕೊಂಡು ಓಡಾಡಿದ್ದೀವಿ. ಫುಲ್ ಸರ್ಕಸ್ಸು, ಮಳೆ ಗಿಳೆ ಎಲ್ಲ. ನೋಡಿ ಗೈಸ್, ಇಲ್ಲಿ ನನ್ನ ಆಸ್ತಿ ಹೆಂಗೈತೆ. ಬಡ್ಡಿ ಮಗಂದು ನೆನ್ನೆ ಮಳೆಯಲ್ಲಿ ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು. ಏನು ಮೇಡಮ್? ಬನ್ನಿ, ಇವೆಲ್ಲ ಹಿಂದೆ ಹಾಕೋಣ ನನ್ನ ಆಸ್ತಿನ. ಆಮೇಲೆ ಕುತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಸೊ ಆಲ್ರೆಡಿ ಲೇಟ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನಾವೇನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲಿಲ್ಲ. ನಾನು ನಡ್ಕೊಂಬರ್ಬೇಕಾ? ನೀವು ಅವ್ರನ್ನ ಫಾಲೋ ಮಾಡಿ, ಹೈಡ್ ಆಗಬೇಡಿ, ಒಂದು ಸ್ವಲ್ಪ ಈ ಕಡೆ ಸೀದಾ ಬಂದಿದ್ದೆ. ಪಟ್ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಶೂಟ್ ಮಾಡೋದಕ್ಕೆ. ಸೊ ಯಾವ ಸಾಂಗ್ ಶೂಟ್ ಮಾಡ್ತಿರ್ಬೋದು ನಾವು ಅಂತ ಒಂದು ಅಂದಾಜು ನೀವೇ ಒಂದು ಗೆಸ್ ಮಾಡಿಬಿಟ್ಟು ಕಮೆಂಟ್ ಹಾಕಿ. ಒಂದು ಸ್ಟೆಪ್ ಇದೆ ರೀ, ಒಂದು ಕ್ಲೂ ಕೊಡ್ತೀನಿ ನಾನು. ನಾವು ಶೂಟ್ ಮಾಡ್ತಿರೋದು ಒಂದು ಹಳೆ ಸಾಂಗ್ಗೆ. ಶೂಟ್ ಹೆಸರಿನಲ್ಲಿ ನೋಡಿ ರೋಡಲ್ಲೆಲ್ಲ ಕುತ್ಕೊಳ್ಳೋ ಥರ ಆಗೋಯ್ತು. ಇನ್ನೂ ನಿಮ್ಮೆಲ್ರಿಗೂ ಗೆಸ್ ಮಾಡೋಕ್ಕಾಗಿಲ್ವಾ? ಸೊ ಈಗ ಇನ್ನೂ ಒಂದು ಕ್ಲೂ ಕೊಡ್ತೀನಿ ಕೇಳಿ. ನಮ್ಮ ರಮೇಶ್ ಅರವಿಂದ್ ಅವರ ಒಂದು ಸಾಂಗ್ ಇದು. ಕರೆಕ್ಟಾಗಿ ಕಮೆಂಟ್ ಮಾಡಿದವ್ರಿಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ಈಗ ಸದ್ಯಕ್ಕೆ ನಾವು 2 ಕಡೆ ಶೂಟ್ ಮುಗಿಸ್ಕೊಂಡು 3ನೇ ಕಡೆಗೆ ಹೋಗ್ತಾ ಇದ್ದೀವಿ. ಚರ್ಚ್ ಸ್ಟ್ರೀಟಲ್ಲಿ ಒಂದು ಶೂಟ್ ಮುಗೀತು, ಅದು 2ನೇ ಶೂಟ್ ಇತ್ತು. ಫಸ್ಟು ನೋಡಿದ್ರಿ ಎಲ್ಲೆಲ್ಲಿ ಕೂರಿಸಿದ್ರು ಅಂತ. ಮದುವೆ ಆಗ್ತಿದ್ದೀನಿ, ಅದು ನೋಡಿದ್ರೆ ತೊಗೊಂಡೋಗ್ಬಿಟ್ಟು ರೋಡ್ಗೆ ಕೂರಿಸ್ಬಿಟ್ರು ಸ್ಟಾರ್ಟಿಂಗಲ್ಲೇ. ಇವಾಗ ನೆಕ್ಸ್ಟು ಹೆಸರಘಟ್ಟ ಗ್ರಾಸ್ ಲ್ಯಾಂಡ್ ಅಂತೆ. ಸೊ ಅದ್ರ ಜೊತೆಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಹೊಟ್ಟೆಪಾಡು ಇಂಪಾರ್ಟೆಂಟು. ಫಸ್ಟು ಹೊಟ್ಟೆಗೆ ಬಿದ್ದರೆ ತಲೆ ಓಡೋಕ್ಕೆ ಸ್ಟಾರ್ಟ್ ಆಗೋದು, ಇನ್ನೂ ಚೆನ್ನಾಗಿ ಪೋಸ್ಗಳು ಕೊಡೋಕ್ಕಾಗೋದು. ಹಾಗಾಗಿ ತಿಂಡಿ ತಿನ್ನೋಕೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಏನು ಅನಿಸ್ತು ಮೇಡಮ್? ಏನು ಅನಿಸಿಲ್ವಾ? ಹಾಂ, ಬಿಸಿಲು ಬರ್ತಿದೆಯಾ? ಹವಾಮಾನ ವರದಿ ಒಪ್ಪಿಸ್ತಾ ಇದ್ದಾರೆ. ರೋಡಲ್ಲಿ ಕೂರಿಸಿದ್ರು, ರೋಡ್ ಕ್ರಾಸ್ ಮಾಡಿಸಿದ್ರು. ಇಷ್ಟು ದಿನ ನಾವೇನು ಹೊರಗಡೆ ಹೋಗಿ ಏನು ಮಾಡಲಿಲ್ಲ, ಅವೆಲ್ಲ ಮಾಡಿಸಿದ್ವಿ. ಏನತ್ತಯ್ಯ ಸಾಂಗು ಸಿಂಕ್ ಆಗ್ತಿದೆಯಾ? ಗೈಸ್, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸೊ ಇವತ್ತು ನಾನು ಇಡ್ಲಿ ತಿಂತಾಯಿದ್ದೀನಿ. ಜಾಸ್ತಿ ತಿನ್ನೋದು ಬೇಡ ಅಂತ ಅಂದ್ಕೊಂಡೆ. ಹೊಟ್ಟೆ ಹೊರಗಡೆ ಬಂದರೆ ಆಲ್ರೆಡಿ ಒಳಗಡೆ ಹೇಳ್ಕೊಟ್ಟೆನ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಲೈಟಾಗಿ ತಿಂತಾಯಿದ್ದೀನಿ. ಲೈಟಾಗಿ ತಿನ್ಕೊಂಡು 2. ಆ್ಯಂಡ್ ನಮ್ಮ ಮಮ್ಮಿದೆ ಆಸ್ ಯೂಶುವಲ್ ಮಸಾಲೆ ದೋಸೆ ಅಷ್ಟೇ. ಆ್ಯಂಡ್ ಇವ್ರದ್ದು ಅಷ್ಟೇ ಮಸಾಲೆ ದೋಸೆ. ಈಗ ಸದ್ಯಕ್ಕೆ ಲಗೇಜ್ನ ಲೋಡ್ ಮಾಡಿದ್ದೀನಿ. ಇವೊಂದು ಸ್ಟಾಪ್ ಹಾಕಿದ್ದೆ ಚೇಂಜ್ ಡ್ರೆಸ್ಗೆ. ಸೊ ಇವಾಗ ನೋಡಿ ನಮ್ಮ ಟೈರು ಪಂಚೆ ಉಟ್ಕೊಂಡಿದ್ದೀನಿ, ರೆಡ್ ಶರ್ಟ್ ಹಾಕ್ಕೊಂಡಿದ್ದೀನಿ.
ಸ್ವಲ್ಪ ಟ್ರೆಡಿಷ್ನಲ್ ಇರಲಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಿರೋದೇ ಒಂದು ಹಳೆ ಸಾಂಗ್ಗೆ, ಮೋಸ್ಟ್ಲಿ ಇದಕ್ಕೆ ಮುಂಚೆ ಆಲ್ರೆಡಿ ನೋಡಿರ್ತೀರ ನೀವು ಯಾವ ಸಾಂಗ್ ನಾವು ಶೂಟ್ ಮಾಡಿಸಿರೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಪಂಚೆ ಉಟ್ಕೊಂಡಿರೋದು. ಆ್ಯಂಡ್ ಆ್ಯಸ್ ಯೂಶುವಲ್ ಹೆಣ್ಮಕ್ಳು ರೇಟು ಅವ್ರು ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ರೆಡಿಯಾಗಿ ಬಂದು ನಿಂತ್ಕೊಂಡಿದ್ದೀನಿ ಕಾರ್ ಹತ್ರ. ಬನ್ನಿ ಕಾಯೋಣ ಕೂಡ ಕೂತ್ಕೊಂಡು. ಅವ್ರು ಬರ್ತಾರೆ, ಇವತ್ತೆಲ್ಲ ಬರ್ತಾರೆ. ಇನ್ನೂ ಬಂದಿಲ್ಲ. ಹಾಂ ಹಾಂ ಹೌದಾ? ಹಾಂ ಸೂಪರ್ ಸೂಪರ್. ಹಾಂ ಗೇಮ್ಸಾ? ಇಲ್ಲ ಇಲ್ಲ ನೋಡಿದ್ದೀರ ನನ್ನ ಆಗಿರ್ಬಿಡಂಗೆ ಗೇಮ್ ಆಡಲ್ವಾ ಅಂತ ಕೇಳ್ತಿದ್ದಾರೆ. ಓಕೆ ಸೊ ಗೈಸ್ ಸದ್ಯಕ್ಕೆ ರೆಡಿಯಾಗಿದ್ದೀವಿ. ಡಿಕ್ಕಿ ಓಪನ್ ಇದೆ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ, ಮೇಡಮ್ ಅವ್ರು ಈ ಥರ ರೆಡಿಯಾಗಿದ್ದಾರೆ. ಓಕೆ ರೆಡ್ ಮ್ಯಾಚು ಕರೆಕ್ಟು. ಓ ಅದಕ್ಕೆ ಹೇಳಿದ್ದು ಅವ್ರದ್ದೇ ಹಠ ಇದು ಮಾಡ್ಬೇಕಂತ ಅಂದ್ಬಿಟ್ಟು. ಇನ್ನೇನು ನಾನು ಜಾತ್ರೆಯಲ್ಲಿ ಏನೋ ಶೂಟ್ ಮಾಡ್ತಾರಂತೆ ಗೈಸ್, ಇವಾಗ ನೆಕ್ಸ್ಟ್ ಶೂಟ್ ಇರೋದು. ಸೊ ಆ ಜಾತ್ರೆಯಲ್ಲಿ ಎಷ್ಟು ಜನ ನಾನು ನೋಡ್ಕೊಂಡು ನಿಂತ್ಕೊಳ್ಳೋದು ಹೇಳಿ ಈ ಥರ ಹಾಕಿರೋದಕ್ಕೆ. ಅದು ಧೈರ್ಯ ಮಾಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಸುಂದರಿ. ಅಲ್ಲಿ ನನ್ನೇ ನೋಡೋದು ನೋಡಿ ಫೋಟೋ ಚೆನ್ನಾಗಿ ಬರ್ಬೇಕಂತ. ಈಗ ಸದ್ಯಕ್ಕೆ ನಾವು ಹಂಗೆ ಒಂದು ಸ್ಟಾಪು ಇಲ್ಲಿ ಸಿಗ್ನಲಲ್ಲಿ. ಸೊ ಅವಾಗಲೇ ಹೇಳಿದ್ನಲ್ಲ ಒಂದು ಶೂಟ್ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಟೈರಲ್ಲಿ ಒಂದು ಕಡೆ ಶೂಟ್ ಮುಗೀತು. ಮೋಸ್ಟ್ಲಿ ನೆಕ್ಸ್ಟ್ ಕಡೆ ಚೇಂಜ್ ಮಾಡಬೇಕಾ ಇಲ್ಲ ಇದರಲ್ಲೇ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಬಟ್ ಸದ್ಯಕ್ಕೆ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಬಿಕಾಸ್ ಅಲ್ಲೆಲ್ಲ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ ಮಾಡ್ತಿದ್ದು. ಬಟ್ ಇಲ್ಲಿ ಸಿಕ್ಕಾಬಟ್ಟೆ ಕ್ರೌಡು. ಎಕ್ಸಾಕ್ಟ್ಲಿ ಜಾತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಮಾಡಿಸಿದ್ದು ಶೂಟ್ನ. ಅದು ಇದು ಕೇಳಿ ಅದು ಮಾಡಿ ಇದು ಮಾಡಿ ಅದು ತಗೊಳ್ಳಿ ಅಂದ್ಬಿಟ್ಟು. ನನಗಾದರೆ ವ್ಲಾಗ್ ಮಾಡ್ತಿರ್ತೀನಿ, ಅಲ್ಲಿ ಇಲ್ಲಿ ಸುತ್ತಾ ಇರ್ತೀನಿ, ಅದು ಬೇರೆ. ಬಟ್ ಹಿಂಗೆ ನಾನು ಅಷ್ಟು ಜನ ಲಿಟ್ರಲಿ ನಂಬಲ್ಲ, ಫುಲ್ ಅಲ್ಲಿ ಶೂಟ್ ಮಾಡ್ತಿದ್ರೆ ಆ್ಯಕ್ಚುಲಿ 3 ಜನ ಏನೋ ಫೋಟೋಗ್ರಾಫರ್ಸ್ ಇದ್ದರು, ವಿಡಿಯೋಗ್ರಾಫರ್ಸು ಸೇರಿ. ಎಲ್ಲ ಬಂದ್ಬಿಟ್ಟು ಏನೋ ಶೂಟಿಂಗ್ ಮಾಡ್ತಾವ್ರೆ, ಸಿನಿಮಾ ತೆಗಿತಾವ್ರೆ ಅನ್ನೋ ಲೆವೆಲಿಗೆ ನಿಂತ್ಕೊಂಡು ನೋಡ್ತಾರೆ. ಫುಲ್ಲು ಸುತ್ತಾಕೊಂಡ್ಬಿಟ್ಟಿದ್ರು ಕ್ರೌಡು. ಗಾಡಿ ಓಡಿಸೋರೆಲ್ಲ ಬಂದ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ಆ ಥರ ಇತ್ತು ಸೀನು. ಬಟ್ ಅಷ್ಟೇ ಕೋಆಪ್ರೇಟ್ ಕೂಡ ಮಾಡಿದ್ರು ಅಲ್ಲಿ ಜನ. ಅಂದರೆ ಸ್ಟಾಲ್ಗಳು ಹಾಕಿರೋರು ಶೂಟ್ ಮಾಡ್ಬೇಕಂದ್ರೆ ಮಾಡಿ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಚೆನ್ನಾಗಿತ್ತು. ಚೇಂಜಸ್ ಇನ್ ಪ್ಲ್ಯಾನ್ ಅವಾಗಲೇ ಹೇಳಿದ್ಮೇಲೆ ಹೆಸರುಘಟ್ಟಲ್ಲಿ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಚೇಂಜ್ ಆಗಿಬಿಟ್ಟಿದೆ ಪ್ಲ್ಯಾನು. ಇವಾಗ ಯಾವುದೋ ಒಂದು ಲೊಕೇಶನ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಸ್ಟುಡಿಯೋ ಟೈಪು, ಸೆಟ್ಟು ಎಲ್ಲ ಇರುತ್ತೆ. ಫೋಟೋಗ್ರಫಿ, ವಿಡಿಯೋಗ್ರಫಿ, ಶೂಟ್ಸ್ ಗೀಟ್ಸ್ ಎಲ್ಲ ಅದಕ್ಕೂ ಹೆಸರು ಹೇಳಲ್ಲ, ನೋ ಫ್ರೀ ಪ್ರಮೋಷನ್ಸ್. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಶೂಟ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡೋಣ ಯಾವ ಥರ ಇರುತ್ತೆ, ಇಲ್ಲೆಷ್ಟೋ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು. ಶೂಟ್ ಮಾಡೋ ಟೈಮಲ್ಲಿ ಜಾಸ್ತಿ ನಾನು ತೋರ್ಸೋಕ್ಕಾಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಇದು ಏನಕ್ಕೆ ಅಂತ ಯೋಚನೆ ಮಾಡಬೇಡಿ. ನೆನ್ನೆ ರಾತ್ರಿ ಎಲ್ಲ ಸಿಕ್ಕಾಬಟ್ಟೆ ಮಳೆ. ಸೊ ಇದೊಂದು ಪ್ಯಾಂಟ್ ಹಾಕ್ಕೊಂಡು ಆ್ಯಂಡ್ ಹುಡಿ ಹಾಕ್ಕೊಂಡು ಒಂದು ಶೂಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ತಲೆನಲ್ಲಿ ಇದೆ. ಸೊ ಅದಕ್ಕೋಸ್ಕರ ಆರ್ಲಿ ಅಂತ ಹಾಕಿರೋದು. ಆಮೇಲೆ ಏನು ಶೋಗೆ ಇಟ್ಟವನು ಯಾವಾಗಲೇ ಫುಲ್ ಕ್ಯಾಪ್ಚರ್ ಆಗಿರುತ್ತೆ. ನೀವು ಅಂದ್ಕೊಂಡಿರ್ತೀರ ಏನಪ್ಪ ಇದು ಹಿಂದೆ ಪ್ಯಾಂಟ್ ಎಲ್ಲ ತೋರಿಸ್ತಾನೆ ನಮಗೆ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಬೇಜಾರು ಮಾಡ್ಕೊಂಬೇಡಿ. ಸದ್ಯಕ್ಕೆ ಲಗೇಜ್ ಎಲ್ಲ ಎತ್ಕೊಬೇಕಾ? ಇದರಲ್ಲೇ ತೆಗಿತಾರ ನೋಡಿ. ಏನೇನು ಹೇಳಿ ನಿಂದು? ಹಾಂ ಏನದು? ನನ್ನ ಬಗ್ಗೆ ಗಮನನೇ ಇಲ್ಲ. ಹಾಂ ಬರೀ ಮೇಕಪ್ ಚೆನ್ನಾಗಿದೆಯಾ, ಕೂದಲು ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಕಾಣ್ತಾ ಇದ್ದೀನಾ, ಜಿಮ್ಕಿ ಕರೆಕ್ಟ್ ಕಾಣಿದ್ರೆ ನೀವು ಚೆನ್ನಾಗಿ ಕಾಣ್ತೀರಾ. ಅದಕ್ಕೆ ಕೇಳಿಸಿಲ್ಲ ಇನ್ನೊಂದ್ಸರಿ ಓಪನ್ ಮಾಡಿ. ಅಲ್ಲ ನನಗೊಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಶೂಟ್ ಮಾಡ್ಸಕ್ಕೆ ಬಂದಿರೋದು ನಮ್ಮ ಮನೆಯವರ ಅಂತ. ನಮ್ಮ ಮನೆಯವರು ಇವ್ರ ಮನೆಯವರು. ನಮ್ಮ ಮಮ್ಮಿ ಜೊತೆ ಬಂದಿದ್ದೀನಿ ನಾನು. ಯಾವುದೋ ಒಂದು ಲಾಕ್ ಆಗಿಲ್ಲ, ಕೀ ಒಳಗಡೆ ಇಟ್ಟಿದ್ದೀನಿ. ಯಾರು ಬಂದಿರೋದು ಶೂಟ್ ಮಾಡ್ಸೋಕ್ಕೆ? ಶೂಟ್ ಮಾಡ್ಸೋಕ್ಕೆ ನಾನಾ ನೀವಾ? ಸರಿ, ನಮ್ಮ ಮನೆಯವರ? ನಿಮ್ಮ ಮನೆಯವ್ರು ನಮ್ಮ ಮನೆಯವರ? ಅವರು ಜಾಗ ಹೆಂಗಿದೆ ಅಂತ ಆಲ್ರೆಡಿ ನೋಡ್ತಾ ಅವ್ರೆ. ಒಳಗಡೆ ಹೋಗ್ಬಿಟ್ಟು ತಲೆನೇ ಕೆಡ್ಸ್ಕೊತಾ ಇಲ್ಲ, ಈ ಕಡೆ ನೋಡ್ತಾನೂ ಇಲ್ಲ. ಏನು ಕಥೆನೋ? ಹಾಂ ಯಾರೋ ತುಷಾರು. ಓಕೆ ಮೇಡಮ್, ಹುಷಾರಾಗಿರ್ತೀನಿ. ಸೊ ಗೈಸ್ ನೋಡಿ ಜಾಗ ಯಾವ ಥರ ಇದೆ ಅಂತ. ಈ ಜಾಗ ಯಾವುದು ಅಂತೆಲ್ಲ ಕೆಳಕ್ಕೆ ಹೋಗ್ಬಿಡಿ, ಹೇಳೋದಿಲ್ಲ ನಾವು. ನಮ್ಮ ಮಮ್ಮಿ ಇವಾಗ ಹೇಳ್ತಾ ಇದ್ದಾರೆ ಎತ್ಕೊಂಡ್ಬರ್ಬೇಕಾಗಿತ್ತಾ ಅಂತ. ಅಲ್ಲ ಇವಾಗ ಬೆಳಗ್ಗೆಯಿಂದ ಹೆಂಗಿತ್ತು ಹೇಳಿ? ಬೆಳಗ್ಗೆಯಿಂದ ಹೆಂಗಿತ್ತು? ಸಕ್ಕತ್ತಾಗಿತ್ತು. ಮಾತ್ರ ನಾನು ಬೇಡ ಅಂತ ಹೇಳಿದೆ. ಬಟ್ ಸ್ಟಿಲ್ ಅವರು ಇಬ್ರು ಕುತ್ಕೊಂಡು ಚರ್ಚ್ ಸ್ಟ್ರೀಟಲ್ಲಿ ಬೇಡ ಶೂಟು ಅಂತ. ಏನಕ್ಕೆ ಅಂತ ಕೇಳಿದ್ರೆ ಯಾರು ಆನ್ಸರ್ ಆ ರೋಡಲ್ಲಿ ನಾವೇ ಬೈಕೊಂಡು ಬರ್ತಿದ್ವಿ, ಏನು ಹಿಂಗೆ ಫೋಟೋ ಎಲ್ಲ ಇದು ಮಾಡ್ತಾರೆ ಅಂತ. ಬಟ್ ಓಕೆ ಸ್ಟಿಲ್ ಆದರೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆಯಾ? ಪೋಸಸ್ ಎಲ್ಲ ಚೆನ್ನಾಗಿ ಕೊಟ್ವಾ ನಾವು? ಕೇಳಬೇಕಾ? ಸಕ್ಕತ್ತಾಗಿದೆ. ನಿಮ್ಮ ಅಕ್ಕ ಚೆನ್ನಾಗಿ ಕೊಟ್ರೆ ನಾನು ಚೆನ್ನಾಗಿ ಕೊಟ್ಟನ? ನೀವೇ ಆ್ಯಕ್ಚುಲಿ. ಸೇಮ್ ಔಟ್ಫಿಟ್ಟು ಈ ಒಂದು ಲೊಕೇಶನ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದೇ ಔಟ್ಫಿಟ್ಟಲ್ಲಿ ಇನ್ನೊಂದು ಸ್ವಲ್ಪ ಶೂಟ್ ಮಾಡ್ಕೊಂಡ್ಬಿಟ್ವಿ ನಾವು.
ಶೂಟ್ ಮುಗಿಸ್ಕೊಂಡು ಹಸು ಸಿಕ್ಕಾಬಿಟ್ಟು ಆಗ್ತಿತ್ತು. ಅದಕ್ಕೆ ಏನು ಮಾಡಿದ್ವಿ, ಶಿಸ್ತಾಗಿ ಊಟ ಮಾಡೋಣ ಅಂತ ಬಂದ್ಬಿಟ್ವಿ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಈ ಸರಿ ಸ್ವಲ್ಪ BTS ನೋಡಿರ್ತೀರಾ, ಶಿಲ್ಪಿಗಿದ್ರು ವಿಡಿಯೋ ಮಾಡೋಕ್ಕೆ. ಅದಕ್ಕೆ ಊಟ ಮುಗಿಸ್ಕೊಂಡು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನಲ್ಲಿ ಶೂಟ್ ಶುರುವಾಯಿತು. ನಾನು ಇವ್ರು ನೋಡ್ಬೇಕಾ? ಅವ್ರು ಅಕ್ಕ ಹೆಂಗಿತ್ತು? ಖುಷಿಯಾಗಿ ಹೇಳ್ತಿದ್ಯಾ, ಬೇಜಾರು ಹೇಳ್ತಿದ್ಯಾ? ಖುಷಿಯಾಗಿ ಹೇಳ್ತಿದ್ಯಾ, ಬೇಜಾರು ಹೇಳ್ತಿದ್ಯಾ? ಹೇಗೆ ಅನ್ನಿಸ್ತಿದೆ? ಏನು ನಿಮಗೇನು ಅನ್ನಿಸ್ತಿದೆ? ಖುಷಿ ಆಗ್ತಿದೆ. ಇವಾಗೆಲ್ಲ ರಿಹರ್ಸಲ್ ಆಗ್ಬಿಟ್ಟಿರುತ್ತೆ. ಮದುವೆಗೆ ಅಷ್ಟೊಂದು ಕಷ್ಟ ಆಗಲ್ಲ ಪೋಸ್ ಮಾಡೋದಕ್ಕೆ ಅಲ್ವಾ? ನಿಮಗೇನು ಅನ್ನಿಸ್ತಾ ಇದೆ ಕ್ಯಾಮ್ರಾ ಹ್ಯಾಂಡಲ್ ಮಾಡಿಕೊಂಡು ಹಿಂದೆ? ತುಂಬ ಖುಷಿ ಆಗ್ತಾ ಇದೆ ನಿಮ್ಮಿಬ್ರು ಈ ಥರ ನೋಡ್ತಾ ಇರೋದು. ಹೌದಾ? ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಮಗೆ ಆಶ್ಚರ್ಯ ಆಗ್ತಿದೆ ಆ ಥರ ವರ್ಡ್ಸ್ ಕೇಳ್ತಾ ಇರೋದಕ್ಕೆ. ನನಗೆ ಆಶ್ಚರ್ಯ ಆಗೋದ್ರಲ್ಲಿ ಓಕೆ ಇವ್ರಿಗೂ ಆಶ್ಚರ್ಯ ಆಗ್ತಿದೆ. ಆದರೆ ಯೋಚನೆ ಮಾಡಿ ಅದೆಲ್ಲ ಪ್ರಿಪೇರ್ ಆಗಿ ಬಂದಿರೋದೇ ಅಂತ ಕಾಯ್ತಾ ಇದ್ದೀವಿ. ಯಾವ ಥರ ಬರುತ್ತೆ ಫೋಟೋಸು ವಿಡಿಯೋಸ್ ಎಲ್ಲ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ನೋಡೋಣ. ನನ್ನ ನೀವು ಅನ್ಕೊಳ್ಳಿ. ಮೇಡಮ್ ಮುಂದೆ ಕೈ ತಗೊಳ್ಳಿ. ಹಿಂಗೆ ನಿಂತು ತಗೊಂಡಿದ್ರಲ್ಲ, ನೀವು ತಗೊಂಡು ಚೂರು ಮುಂದೆ ಹೋಗಿದ್ರೆ. ನೈಸ್. ನೆಕ್ಸ್ಟ್ ಶೂಟಿಗೆ ಈ ಥರ ರೆಡಿ ಆಗಿದ್ದೀನಿ. ಇಲ್ಲಿವರೆಗೂ ಏನು ಅನ್ನಿಸ್ತಾರಮ್ಮ? ಏನು ಅನ್ನಿಸ್ತು? ರಿಯಲ್ ಆಗಿದೆ. ಅದೇ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಾ, ಬೋರ್ ಆಗ್ತಿದೆಯಾ, ಬೇಜಾರಾಗ್ತಿದೆಯಾ? ಇವತ್ತೇನಿದ್ದು ಅಂತ ಅನ್ನಿಸ್ತಾ ಇದೆಯಾ? ಬೇಜಾರು ಅಂತ ಏನಿಲ್ಲ, ಅಂದ್ರೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಬೇಜಾರು. ಬೆಳಗ್ಗೆ ಅಟ್ಲೀಸ್ಟ್ ಹತ್ರ ಬಂದಿದ್ರು ನೋಡ್ತಾ ಇದ್ರು, ಬಟ್ ಇವಾಗ ಅದು ಇಲ್ಲ. ದೂರದಲ್ಲಿ ನೋಡಿದಾಗ ಕೂತ್ಕೊಂಡಿದ್ದಾರೆ. ರೆಡಿನಾ? ಓಕೆನಾ? ಆಯ್ತು, ಹೋಗಿ ಮುಗಿಸ್ಕೊಂಬರ್ತೀವಿ. ಓಕೆ, ಸೊ ಗೈಸ್, ಲಾಸ್ಟ್ ಆ್ಯಂಡ್ ಫೈನಲ್ ಔಟ್ಫಿಟ್ ಆಫ್ ದಿ ಡೇ. ಇವತ್ತು ಲಾಸ್ಟ್ ಔಟ್ಫಿಟ್ ನಿಮಿಷ ವೈಯರೆಲ್ಲ ತೆಗೆದುಬಿಟ್ಟು ತೋರಿಸ್ತೀನಿ. ಫುಲ್ ವೈಟ್ ಆ್ಯಂಡ್ ವೈಟ್ನಲ್ಲಿ ರೆಡಿ ಆಗಿದ್ದೀನಿ. ಇದೊಂದು ಜೀನ್ಸು ಬ್ಲೂ ಹಾಕಿದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದ್ದೀನಿ. ಬನ್ನಿ ಮೇಡಮ್ ಇಲ್ಲಿ. ಏನು ಮೇಡಮ್ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿದ್ದೀರಾ? ವ್ಲಾಗ್ ಮಾಡ್ತಿರೋದಕ್ಕ? ಬನ್ನಿ ಮೇಡಮ್. ಹ್ಞೂ ಸರಿ ಮೇಡಮ್. ಆಯ್ತು ಮೇಡಮ್, ಯಾಕೆ ಇವಾಗಲೇ ಬೈತಿದ್ದೀರಾ? ಓಕೆ, ಸೊ ನೋಡಿ ಗೈಸ್, ಇಬ್ಬರು ಈ ಥರ ರೆಡಿಯಾಗಿದ್ದೀವಿ. ಇಬ್ಬರು ವೈಟ್ ಆನ್ ವೈಟ್. ಈ ಶೂ ಮತ್ತು ಈ ಹುಡಿಗೆ ಎಷ್ಟು ಸರ್ಕಸ್ ಮಾಡಿದ್ದೀವಿ ಅಂದರೆ ಅದೇ ಸರ್ಕಸ್ ಮಾಡಿದ್ದು. ಅದಕ್ಕೆ ನೆನೆ ನಿದ್ದೆಗೆಟ್ಟಿದ್ದೀವಿ ನಾವು. ಈಗ ಫುಲ್ ಆಕಳಿಸ್ಕೊಂಡು ಬಿಟ್ಟು ಇಟ್ಕೊ ಬೇಡವಾ ಇದಕ್ಕೆ? ಓಕೆ, ಬನ್ನಿ. ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಹೋಗುತ್ತೆ. ಈ ಎಲ್ಲ ವ್ಲಾಗಲ್ಲಿ ಏನೇನು ಕ್ಲಿಪ್ಸ್ ಎಲ್ಲ ನೋಡ್ತೀರಾ ಎಲ್ಲ ಮ್ಯಾಕ್ಸಿಮಮ್ ತೆಗ್ದಿರೋದು ಇವರೇ. ಎರಡು ಕಾಲನ್ನು ಮೇಲೆ ಇಟ್ಕೊ. ಲೆಫ್ಟ್ ಹೋಗುತ್ತೆ, ಪೆಡ್ಲ್ ಇಡಕ್ಕೂ ಆಗಲ್ಲ. ನಾನೇ ಬ್ಯಾಲೆನ್ಸ್ ಮಾಡ್ತಿರೋದು, ನಾನೇ ಮಾಡ್ತೀನಿ. ಯಾ ಈಗ ಸ್ಪಿರಿಟ್ ಆಗೈತೆ ಅವರಿಗೆ. ರೆಡಿ ಸ್ಟಡಿ ಗೋ. ಯಾ ಸುಮ್ಮನೆ ನೀನು ಹಿಂಗ್ ಇಟ್ಕೋ ಅಷ್ಟೇ. ಹಿಂಗೆ ಸ್ಟಾರ್ಟ್. ಯಾಕೆ ಯಾವಾಗಲೂ ಬೀಳ್ತೀಯಾ? ಕರೆಕ್ಟಾಗಿ ಮಾಡು. ಹಂಗೆ ಈ ಕಡೆ ನೋಡಿ. ರೆಡಿ? 1 2 3. ಗೈಸ್, ನೆಕ್ಸ್ಟು ಫೈರ್ ಕ್ಯಾಂಪು. ಓಕೆನಾ? ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಹೊಗೆ ಬರಬೇಕು. ಬಾಟ್ಲು ಬೇರೆ ಇಟ್ಟವ್ರೆ, ಬಟ್ ಬಾಟ್ಲೊಳಗೆ ಏನೂ ಇಲ್ಲ. ಖಾಲಿ ಬಾಟ್ಲು ಇಟ್ಟವ್ರೆ, ಬೇಜಾರು. ಯಾರಾದ್ರೂ ಕೇಳಿಸ್ಕೊಳ್ಳೋದು ನೋಡ್ತಾ ಇದ್ದೀನಿ. ತಗೊಳ್ಳಿ, ಹಿಂಗೆ ಉಜ್ಜಿಬಿಟ್ಟು ಅವ್ರು ಕೆನ್ನೆಗಿದ್ವಿ. ರಬ್ ಮಾಡಿ ಹ್ಯಾಂಡಾಗಿ ಇಬ್ರು ಫೇಸ್ ಟು ಫೇಸ್ ನೋಡಿ. ಗೈಸ್, ಪ್ಯಾಕಪ್ ಫಾರ್ ದಿ ಡೇ. ಅವರೇ ಕೊಟ್ಟಿದ್ದು ನಲ್ಲಿಗೆ ಹೂವು, ಏರ್ ಪಿನ್ನು.
ಬಿಟ್ಬಿಟ್ಟ. ಸೊ ಗೈಸ್ ಎಲ್ಲ ಮುಗೀತು. ಸೊ ಇವಾಗ ನಾವು ಹೊರಡುತ್ತಿದ್ದೇವೆ ಮನೆಗೆ.